ನಮಸ್ಕಾರ ಮತದಾನ ದೇವರಿಗೆ. ನಮಸ್ಕಾರ ನಮಸ್ಕಾರ. ಏನ್ ಕೂತಿರಿ ಆರಾಮ ಗಿಡ ತೆಳಗ? ಮತ್ತೆ ನಡ್ದಪ್ಪ ಕೆಲಸ? ಹೊಲ್ದ ನಡ್ದಾವ. ಈ ಸಲ ನೀರಂತ ಹೊರಗಡೆ ಇದ್ದೆ ನೋಡಪ್ಪ. ಈ ಸಲ ನಿಮ್ ಮತಕ್ಷೇತ್ರಗ ಇಲೆಕ್ಷನ್ ಇತ್ತೇನೆ ನಾನು. ಈ ಸಲ ಹೋದ ಮೇಲೆ ಅಂತೂ ನಿಮ್ ಕೆಲಸ ಮಾಡ್ಯಾನಿಲ್ಲ ಗೊತ್ತಿಲ್ಲ. ನಾ ಅಂತೂ ಇಲೆಕ್ಷನ್ ಇತ್ತೀನಿ, ನಿಮ್ಮ ಬಡ್ರು ಕೆಲಸ ಮಾಡ್ಬೇಕಂತೇಳಿ. ಈ ತಿನ್ ಗೊತ್ತೈತಿಲ್ಗ, ಇದೊಂದು ಬಕೆಟ್ ತಿನ್ ಇದು. ಹಾ, ಈ ಬಕೆಟ್ ತಿನ್ನಿಗೆ ಹೋಟ್ ಹಾಕಿ ನನ್ಗೆ ಆರಿಸ್ತಾವ ತೊಂಬರ್ರಿ. ನಿಮ್ಗೆ ಏನೇ ಕೆಲಸ ಇದ್ರು ನಾ ಬಟ್ ಕೆಲಸ ಮಾಡಿ ಮುಗಿಸ್ತೇನೆ. ನೀವು ಇಲೆಕ್ಷನ್ ಒಳಗೆ ನಾ ಕೆಲಸ ಮಾಡಿರ್ತೇನೆ. ನಿಮ್ಗೆ ಏನು ಸಮಸ್ಯೆ ಇದ್ರೆ ಹಂಗೆ ಹೇಳದ್ರಿ. ಅವ್ರು ಸುಳ್ಳು MLA ರೀ. ಅವರು ಸುಳ್ಳು ಹೇಳಿ 2-3 ಸಲ ಆರಿಸಿ ಬಂದವ್ರು ಅವರು. ಸುಳ್ಳು MLA. ಈ ಸಲ ನಾವ್ ಅದಕ್ಕೆ ನಿಮ್ ಸಮಸ್ಯೆ ಬಗೆಹರಿಸ್ಬೇಕಂತೇಳಿ ನಾನು ಇಲೆಕ್ಷನ್ ಇದ್ದೇನೆ. ಯಾಕಪ್ಪ ಆ ಸುಳ್ಳು MLA ಅವನು ಈ ಸಲ ನಿಮ್ಮ ಬಗೆ ಈಗ ಹೇಳ್ರಲ್ಲ, ನಿಮ್ಮ ಸಮಸ್ಯೆಗಳಿದ್ರೆ 2 ಮಿನಿಟ್ ನಾನು ಇಲ್ಲಿ ನಿಮ್ ಮುಂದೆ ಫೋನ್ ಹಚ್ಚಿ ಬಗೆಹರಿಸಿ ಬಿಡ್ತೇನೆ. ಯಾಕಪ್ಪ ಏನಪ್ಪ ಸಮಸ್ಯೆ? ಒಂದ್ 2 ಸಮಸ್ಯೆ ಅಂದ್ರೆ ನಮ್ಮ ಹಂದಿ ಊರಾಗ್ರಿ ಗೌಡ್ರ ದವಾಖಾನೆ ದವಾಖಾನೆ ಇಲ್ಲ. MLA ಮಾಡಿಲ್ಲ ದವಾಖಾನೆ. ನೋಡಪ್ಪ ಬಡವ್ರಿಗೆ ಎಷ್ಟ ಹೈರಾಣ ಇದು ನಿಮ್ ಊರಾಗ. ನೀವ್ ಹೋದ್ರೆ ದೂರ ಹೋಗ್ಬೇಕು, ಬಿಜಾಪುರ ಹೋಗ್ಬೇಕು. ಸುಳ್ಳು ಹೇಳಿ ಅವನು ಇಲೆಕ್ಷನ್ ಆರ್ಸಿ ಬಂದನಪ್ಪ. ದವಾಖಾನೆ ನಿಮ್ಮ 10 ಮಿನಿಟ್ ನಾಗ ನಿಮ್ ಮುಂದೆ ಫೋನ್ ಹಚ್ಚಿ ಬಗೆಹರಿಸಿ ಬಿಡ್ತೀನಿ. ಇಲೆಕ್ಷನ್ ಒಳಗೆ ನಿಮ್ಮಲ್ಲಿ ದವಾಖಾನೆ ರೆಡಿ ಆಗಿರ್ಬೇಕು. ಹಲೋ ರೀ, ಇಲ್ಲಿ ಹಂಜಿಗೆ ಊರಾಗ ದವಾಖಾನೆ ಇಲ್ಲ ತಲ್ರಿ. ಅವ್ರು ಬಡವ್ರು ಏನ್ ಮಾಡ್ಬೇಕು? ಆರಾಮ್ ತಪ್ಪ ಸೀದಾ ಬಿಜಾಪುರ ಹೋಗ್ಬೇಕು. ಅವರು ಆದಷ್ಟು ಬೇಗ ಇಲ್ಲಿ ನಮ್ಮ ಹಂಜಿಗೆ ಊರಾಗ ಒಂದು ದವಾಖಾನೆ ಮಾಡಿ ರೆಡಿ ಮಾಡ್ರಿ. ಅವರು ಇಲೆಕ್ಷನ್ ಒಳಗೆ ದವಾಖಾನೆ ಆಗಿರ್ಬೇಕು. ಬಟ್ಟೆ ಲೇಟ್ ಆಗಿರ್ಬಾರ್ದು. ಇಲ್ಲಿ ಬಡವ್ರು ಬಹಳ ಪ್ರಾಬ್ಲಮ್ ನೋಡೈತ್ರಿ ಅದು. ಹಾ, ಓಕೆ ಇಲೆಕ್ಷನ್ ಒಳಗೆ ಆಗ್ಬೇಕು. ಹಾ, ಮತ್ತೇನಪ್ಪ 2ನೇ ಸಮಸ್ಯೆ ನಿಮ್ದು? ಗೌಡ್ರ ನೆಟ್ವರ್ಕ್ ಇಲ್ರಿ ನಮ್ಮ ಊರಾಗ್ರಿ. ನೆಟ್ವರ್ಕೇ ಇಲ್ರಿ. ಫೋನ್ದಾಗ ಏನ್ ಮಾತಾಡಿದ್ರಿ ಗೌಡ್ರ?